ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ, ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಎಲ್ ಎಸ್ ಸಿ ವರ್ಸಸ್ ಕೆ ಕೆ ಆರ್. ಒಟ್ಟಲ್ಲಿ ಎಲ್ ಎಸ್ ಸಿ ವರ್ಸಸ್ ಕೆ ಕೆ ಆರ್ ಅಂದ್ಕೊಂಡಿದ್ದೆ. ಒಟ್ಟಲ್ಲಿ ಇಂಥ ಹೈ ಸ್ಕೋರ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಟ್ಟಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಮೇನು ಮಾರ್ಕಮ್ ಆಗಲಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಅಜಿಂಕ್ಯ ರಹಾನೆ ಒಟ್ನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ರಿಂಕು ಸಿಂಗ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಅಜಿಂಕ್ಯ ರಹಾನೆ ಮತ್ತು ಕ್ಯಾಮ್ರನ್ ಗಿನ್ನು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಮೇನು ಗುರು ಇಲ್ಲಿ ರವನಂ ಪರೋ ಮತ್ತು ಹಾಗೆ ಕ್ಯಾಮ್ರನ್ ಗೀನು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಏಕೆಂದರೆ ಇಲ್ಲಿ 24 ಬಾಲ್ಗೆ 32 ರನ್ ಹೊಡೆಯೋದಾಗಲಿ, 24 ಬಾಲ್ಗೆ 39 ರನ್ ಹೊಡೆಯೋದಾಗಲಿ, ಒಟ್ನಲ್ಲಿ ನೆಕ್ಸ್ಟ್ ಕ್ರೂಷಿಯಲ್ ರನ್ಗಳನ್ನ ತುಂಬ ಚೆನ್ನಾಗಿ ಹೊಡೆದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಅಜಿಂಕ್ಯ ರಹಾನೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಬಂದವರೆಲ್ಲ ಅಂಥ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಇಲ್ಲಿ ಮೇನು ಎಲ್ ಎಸ್ ಜಿ ಬೌಲರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮೇನು ಮೊಹಮ್ಮದ್ ಶಮಿ ತುಂಬ ಚೆನ್ನಾಗಿ ಓವರ್ನ ಮಾಡಿದ್ರು, ವಿಕೆಟ್ ಏನು ತೆಗಿಲಿಲ್ಲ. ಇಲ್ಲಿ ಮೇನು ಆವೇಶ್ ಖಾನ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಒಂದು ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ಮೇನು ಮೊಹಮ್ಮದ್ ಸಿರಾಜ್ ಆಗಲಿ, ಆವೇಶ್ ಖಾನ್ ಆಗಲಿ ಬಂದವರು ಬೌಲಿಂಗ್ ಎಲ್ಲ ಡೀಸೆಂಟ್ ಆಗಿತ್ತು. ಎಲ್ ಎಸ್ ಸಿ ಬೌಲಿಂಗು ತುಂಬ ಚೆನ್ನಾಗಿ ಕಾಣ್ತಿತ್ತು. ಯಾಕೆಂದರೆ ಎಲ್ ಎಸ್ ಸಿ ಬೌಲಿಂಗು ನೆಕ್ಸ್ಟ್ ಲೆವೆಲ್ ಆಟ ಇತ್ತು ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನು ಎಲ್ ಎಸ್ ಸಿ ಬೌಲಿಂಗು ಪವರ್ ಪ್ಲೇಲಿ ತುಂಬ ಚೆನ್ನಾಗಿ ವಿಕೆಟ್ನ ತೆಗೆದ್ರು ಗುರು. ಒಟ್ಟಿನಲ್ಲಿ ಪವರ್ ಪ್ಲೇ ಆದಮೇಲೆ ಮಿನಿಮಮ್ ಇವರು 11ನೇ ಓವರ್ಗೆ ವಿಕೆಟ್ಗಳನ್ನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ಏನು ವಿಕೆಟ್ಗಳು ಬರಲಿಲ್ಲ. ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ಗಳು ಬರಲಿಲ್ಲ. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು. ರಿಂಕು ಸಿಂಗ್ನ ಮೇನು ಕ್ರೂಷಿಯಲ್ ಆಗಿ ವಿಕೆಟ್ನ ಇವರು ಟರ್ನ್ ಓವರ್ ಮಾಡಿದ್ದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ 200 ಹೊಡಿತಾರೆ ಅಂದ್ಕೊಂಡಿದ್ದೆ ನಾನು. 200 ಹೊಡಿಲಿಲ್ಲ. 200 ಹೊಡೆಯೋ ಟೈಮ್ಗೆ ಇವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದೆ ಇಲ್ಲಿ ಮೊಹಮ್ಮದ್ ಸಿರಾಜ್. ಲಾಸ್ಟ್ ಓವರ್ಗೆ ಅಂಥ ಎಕ್ಸ್ಪೆನ್ಸಿವ್ ಆಗಲಿಲ್ಲ. ಕೆ ಕೆ ಆರಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇರಲಿಲ್ಲ ಗುರು. ಮೇನು ರಾವಂ ಪರರು, ಕ್ಯಾಮ್ರನ್ ಗೀನು ಅಂತ ಹೇಳ್ಕೊಳ್ಳೋ ಆಟ ಆಡಿದ್ರೆ ಹೊರತು ಇಲ್ಲಿ ರಿಂಕು ಸಿಂಗ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡೋಕ್ಕಿಂತ ಇಲ್ಲಿ ಎಲ್ ಎಸ್ ಸಿ ಬೌಲಿಂಗು ನೆಕ್ಸ್ಟ್ ಲೆವೆಲ್ ಇತ್ತು. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ನಬೋದು. ಇಲ್ಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಆಗಲಿ ಒಟ್ನಲ್ಲಿ ಬರಲಿಲ್ಲ. ಇಲ್ಲಿ ಮೇನು 15 ರನ್ಗೆ 1 ವಿಕೆಟ್ ತೆಗೆದ್ರೆ ಇಲ್ಲಿ 100 ರನ್ಗೆ ಇಲ್ಲಿ 2 ವಿಕೆಟ್ ಆಗಿತ್ತು. 105ಕ್ಕೆ 3 ವಿಕೆಟು, 111ಕ್ಕೆ 4 ವಿಕೆಟ್ ಆಗಿತ್ತು. ಇಲ್ಲಿ ಲಾಸ್ಟ್ ಓವರ್ ಬಂದಿದ್ದೆ ಇಲ್ಲಿ ಮೊಹಮ್ಮದ್ ಸಿರಾಜಿಂದ ನೆಕ್ಸ್ಟ್ ಲೆವೆಲ್ ಇತ್ತು. 181 ಚೇಂಜ್ ಮಾಡೋಕ್ಕೆ ಕೊಟ್ಟರು. 181 ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದು 4 ವಿಕೆಟ್ ಕಳ್ಕೊಂಡಿದ್ರು. ಏನು ಆಲ್ ಔಟ್ ಏನು ಆಗಲಿಲ್ಲ. ಓವರ್ಗಳನ್ನ ಮುಗಿಸಿದ್ರು ಗುರು. ಒಟ್ಟಿನಲ್ಲಿ ಕೆ ಕೆ ಆರ್ ಅವರು ಇಲ್ಲಿ ಚೇಂಜ್ ಮಾಡೋಕ್ಕೆ ಕೊಟ್ಟವರು. ಒಟ್ಟಿನಲ್ಲಿ ಇಲ್ಲಿ ರಿಷಬ್ ಪಂತ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಬಂದವರೆಲ್ಲ ಆಡಲಿಲ್ಲ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಮುಖೇಶ್ ಅವರು ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡೋದ್ರು. ಲಾಸ್ಟ್ವರೆಗೂ ತೊಗೊಂಡೋಗಿದೆ ಅವರು ಮ್ಯಾಚ್ ಅನ್ಬೋದು. 27 ಬಾಲ್ಗೆ 54 ರನ್ನ ಹೊಡೆದ್ರು. ಒಟ್ಟಲ್ಲಿ ಬಂದವ್ರ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದೆ ಅವರು ಅನ್ಬೋದು. ಇಲ್ಲಿ ಮಾರ್ಕಮ್ ಅವರು 15 ಬಾಲ್ಗೆ 22 ರನ್ ಹೊಡೆದ್ರೆ ಒಟ್ಟಿನಲ್ಲಿ ರಿಷಬ್ ಪಂತ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಲ್ಲಿ ರಾವನಪ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಆಯುಷ್ ಪಡೋನಿ ಇಲ್ಲಿ 34 ಬಾಲ್ಗೆ 54 ರನ್ ಹೊಡೆದ್ರು. ಒಟ್ಟಿನಲ್ಲಿ ಅವರು ಮತ್ತು ಇಲ್ಲಿ ಮುಖೇಶ್ ಅವರು ಇವರಿಬ್ಬರು ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ನ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ಪವರ್ ಪ್ಲೇ ಅಂತ ಹೇಳ್ಕೊಳ್ಳೋ ಆಟ ಬರಲಿಲ್ಲ ಅಂದರು. ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಲಾಸ್ಟ್ ಓವರ್ಗೆ ನೆಕ್ಸ್ಟ್ ಲೆವೆಲ್ ಆಟನ ಬಂತು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ಗಳು ಬರಲಿಲ್ಲ ಅಂದರೂ ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ರಿಂಕು ಸಿಂಗ್ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಇಲ್ಲಿ ಮೇನು ಸಿಕ್ಕಾಪಟ್ಟೆ ಲಾಸ್ಟ್ ಓವರ್ಲಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ 2 ಕ್ರೂಷಿಯಲ್ ವಿಕೆಟ್ಗಳು ತಗೊಟ್ರು, ಏನು ಮ್ಯಾಟ್ರ್ ಆಗಲಿ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ರಿಂಕು ಸಿಂಗ್ ಆಗಲಿ ಒಟ್ಟಿನಲ್ಲಿ ಕ್ಯಾಮ್ರನ್ ಗೀನ್ ಆಗಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಒಟ್ಟಿನಲ್ಲಿ ಕೆ ಕೆ ಆರ್ ಅವರು ಮಿನಿಮಮ್ 200 ಹೊಡಿಬೇಕಿತ್ತು, 200 ಹೊಡಿಲಿಲ್ಲ. ಅದರಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲ ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇಲಿ 1 ವಿಕೆಟ್ ತೆಗೆದ್ರೆ ಇಲ್ಲಿ ಪವರ್ ಪ್ಲೇ ಆದಮೇಲೆ 2 ವಿಕೆಟ್ ತೆಗೆದ್ರು. ಪವರ್ ಪ್ಲೇ ಆದಮೇಲೆ 8ನೇ ಓವರ್ಗೆ ಇಲ್ಲಿ 3 ವಿಕೆಟ್ ತೆಗೆದ್ರೆ 10ನೇ ಓವರ್ಗೆ ಇಲ್ಲಿ 5ನೇ ವಿಕೆಟ್ನ ತೆಗೆದ್ರು ಗುರು. ಒಟ್ಟಿನಲ್ಲಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ ಇಲ್ಲಿ ಮುಖೇಶ್ ಅವರು ಅನ್ಬೋದು. ಒಟ್ಟಿನಲ್ಲಿ 27 ಬಾಲ್ಗೆ 54 ರನ್ ಹೊಡೆದ್ರು ಗುರು. ಒಟ್ಟಿನಲ್ಲಿ 2 4 4 6 ಹೊಡೆದ್ರು. ಒಟ್ಟಿನಲ್ಲಿ
ಮೇನು ಆಯುಷ್ ಬಡೋನಿ ಹಾಫ್ ಸೆಂಚುರಿನ ಮಾಡಿಕೊಂಡ್ರು, ಮುಖೇಶ್ ಅವರು ಹಾಫ್ ಸೆಂಚುರಿನ ಮಾಡಿಕೊಂಡ್ರು. ಒಟ್ಟಿನಲ್ಲಿ LSC ಗೆಲ್ತಾರೆ ಅಂತ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಒಟ್ಟಿನಲ್ಲಿ LSC ಗೆದ್ದು ಟೇಬಲ್ ಟಾಪಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ಟೇಬಲ್ ಟಾಪಲ್ಲಿ 5ನೇ ಸ್ಥಾನದಲ್ಲಿ ಅವರೇ. ಒಟ್ಟಿನಲ್ಲಿ 3 ಮ್ಯಾಚ್ ಗೆದ್ದು 2 ಮ್ಯಾಚ್ನ ಗೆದ್ಕೊಂಡು 1 ಮ್ಯಾಚ್ನ ಲಾಸ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ KKR ಒಟ್ಟಿನಲ್ಲಿ ಏನು ಯಾವುದೋ ಮ್ಯಾಚ್ ಗೆದ್ದಿಲ್ಲ. ಒಟ್ಟಿನಲ್ಲಿ ಝೀರೋದಲ್ಲೇ ಇದ್ದಾರೆ. ಇನ್ನೂ ಖಾತೆ ಓಪನ್ ಮಾಡಿಲ್ಲ. CSKನೂ ಅಷ್ಟೇ ಅಂತ ಹೇಳ್ಕೊಳ್ಳೋ ಆಟ ಆಡಿಲ್ಲ, ಒಂದು ಮ್ಯಾಚ್ನು ಗೆದ್ದಿಲ್ಲ ಗುರು. ಒಟ್ಟಿನಲ್ಲಿ KKR ಅವರು ಇಷ್ಟು ವರ್ಷಾಗಿ ಸೋಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ ಓವರು 15ನೇ ಓವರ್ ಮ್ಯಾಚ್ ಚೇಂಜ್ ಆಗಿದೆ ಅಲ್ಲಿ ಅನ್ಬೋದು. 15 ಓವರ್ ಆದಮೇಲೆ ಮುಖೇಶ್ ಅವರು ನೆಕ್ಸ್ಟ್ ಆಟನ ಆಡಿದ್ರು ಅನ್ಬೋದು. ಲಾಸ್ಟ್ ಓವರ್ ಅಂತೂ ಮ್ಯಾಚ್ ಗೆಲ್ಲೋ ಸೀನಲ್ಲೇ ತಗೊಬಂದಿದ್ದು ಅವ್ರು ಅನ್ಬೋದು. ಒಟ್ಟಿನಲ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರಲಿಲ್ಲ. ಆದರೂ ಅವ್ರಲ್ಲ ಲಾಸ್ಟ್ ಬ್ಯಾಟ್ಸ್ಮನ್ ಆಗಿ ಕಳಿಸಿದ್ಕೂ ಒಂಚೂರು ಉಪಯೋಗ ಆಯಿತು ಗುರು. ಒಟ್ಟಿನಲ್ಲಿ KKR ವರ್ಸಸ್ LSC ಅವರು ಗೆದ್ದರು. ಒಟ್ಟಿನಲ್ಲಿ ನಾನು ಹೇಳಿದ್ದೆ LSC ವರ್ಸಸ್ KKR ಅಲ್ಲಿ ಪ್ರಿವ್ಯೂ ವಿಡಿಯೋದಲ್ಲಿ LSC ಅವರು ಗೆಲ್ತಾರೆ ಅಂತ. LSC ಅವರು ಗೆದ್ದರು. ಒಟ್ಟಿನಲ್ಲಿ LSC ವರ್ಸಸ್ KKR ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಗುರು. ನೀವು ನೋಡ್ಬಿಡ್ತೀರಾ, ಒಂದು ಲೈಕು ಮಾಡಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.